ಇವಾಲ್ವ್ ಆಗ್ತಾ ಇರುವಂತ ವರ್ಲ್ಡ್ ಎಂಟರ್ಪ್ರಿನರ್ಸ್ ಹಿಂಗೆ ಸರ್ವೈವ್ ಆಗ್ಬೇಕು? To be an entrepreneur is not a matter of choice at all. ಒಂದು ಆಯ್ಕೆ ಅಲ್ಲ, ಅನಿವಾರ್ಯ. All the jobs. AI will take away all the jobs. ಬೇಕಾದಕ್ಕಿಂತ ಜಾಸ್ತಿ ಮಹತ್ವವನ್ನು ನಾವು ಕೊಟ್ಕೊಂಡು ಬಂದ್ವಿ. Bulk of India's GDP comes from micro, small and medium size. Very, very difficult in today's times. ಯಾಕೆ difficult? Distractions. ನಾವು ಇಷ್ಟೊತ್ತು ಮಾತಾಡ್ತಾ ಇದ್ದೀವಿ, ಆದರೆ ಹೆಚ್ಚು ಮಂದಿಗೆ ಇಷ್ಟೊತ್ತಿನ ಕಾನ್ಸಂಟ್ರೇಷನ್ ಸ್ಪ್ಯಾನ್ ಇಲ್ಲ, ನಮಗೂ ಇಲ್ಲ. ಆಲ್ ಆಫ್ ಅಸ್ ಸಫರ್ ಫ್ರಮ್ ದ ಸೇಮ್ ಡಿಸೀಸ್. ಈಗ ಎಲ್ಲರೂ ಯೂನಿಫಾರ್ಮ್ ಆಗ್ಬೇಕಂತ, ಅದೇ ಯಾರೋ ದೇ ಮೈಟ್ ಬಿ ಲ್ಯಾಗಿಂಗ್ ಸಮ್ವೇರ್. ತುಂಬ ಇಂಪಾರ್ಟೆಂಟ್. ಇದು ಏನನ್ಸುತ್ತೆ, ಒಬ್ಬ ನವೋದ್ಯಮಿ ಆದವನಿಗೆ ಆ ದುಡ್ಡನ್ನ ಚೇಸ್ ಮಾಡುವಂಥ ಹುಚ್ಚು ಕುದುರೆ ಏರ್ಬಿಟ್ಟ ಮೇಲೆ, ಹುಚ್ಚು ಕುದುರೆ ಅಲ್ಲ ಅದು, ಹುಚ್ಚು ಹುಲಿ ಇರ್ಬೋದು. ವೀಕ್ಷಕರೇ ನಮಸ್ಕಾರ, ಇನ್ಸೈಟ್ ಟ್ರಸ್ಟ್ ಪಾಡ್ಕಾಸ್ಟ್ಗೆ ಸ್ವಾಗತ. ಇವತ್ತೊಬ್ಬರು ವಿಶೇಷವಾದಂತಹ ಅತಿಥಿ ಇದ್ದಾರೆ. ವೃತ್ತಿಯಲ್ಲಿ ಇವರು PR ಕನ್ಸಲ್ಟೆಂಟ್, ಬರಹಗಾರರು ಹೌದು, ಕನ್ಸಲ್ಟೆಂಟ್ ಹೌದು, ಸ್ಟಾರ್ಟ್ಅಪ್ ಇನ್ವೆಸ್ಟರ್ ಹೌದು, ಸ್ಟಾರ್ಟ್ಅಪ್ ಮೆಂಟರ್ ಹೌದು. ನಮ್ಮ ಜೊತೆ ಇದ್ದಾರೆ ರವಿಶಂಕರ್ ಅವರು. ಸರ್, ಪಾಡ್ಕಾಸ್ಟ್ಗೆ ಸ್ವಾಗತ. ಸರ್, ನನ್ನ ಹತ್ರ ಈಗ ಇಂಟ್ರೊಡಕ್ಷನ್ ಅಲ್ಲಿ ಹೇಳಿದಾಗೆ ಪ್ರವೃತ್ತಿಯಲ್ಲಿ ನಿಮ್ದು ಹಲವಾರು ಮಜಲು ಇದೆ. ವೃತ್ತಿಯಲ್ಲಿ ನೀವು CEO MI ಕನ್ಸಲ್ಟೆಂಟ್. ಸರ್, ನಾವು ಪ್ರವೃತ್ತಿಯ ಬಗ್ಗೆ ಮಾತಾಡೋದಂತಾದ್ರೆ, ಭಾರತದಲ್ಲಿ ಉದ್ಯಮಶೀಲತೆ ಅಂತ ಹೇಳುವಂತ ಒಂದು ವಿಷಯ ಇವಾಗ ಪ್ರಚಲಿತದಲ್ಲಿರುವಂತಹ ವಿದ್ಯಮಾನ. ಸ್ಟಾರ್ಟ್ಅಪ್ ಇಂಡಿಯಾ ಇರ್ಬೋದು, ಹಲವಾರು ಸ್ಟಾರ್ಟ್ಅಪ್ಸ್ ಆಗಿರುವಂತದ್ದು ಇರ್ಬೋದು. ನಿಮ್ಮ ಪ್ರಕಾರ ಈ ಉದ್ಯಮಶೀಲತೆ ಅಂದ್ರೆ ಏನು ಸರ್? ಸ್ಟಾರ್ಟ್ಅಪ್ಸ್ ಎಕೋಸಿಸ್ಟಮ್ ಅಂದ್ರೆ ಏನು? ಇಂಟ್ರೆಸ್ಟಿಂಗ್ ಆಗಿದೆ, ಕೇಳೋದಕ್ಕೆ ವಿಚಿತ್ರ ಅಂತ ಅನ್ನಿಸ್ಬಹುದು. ಆದ್ರೆ ಭಾರತ ಯಾವತ್ತಿಗೂ ಉದ್ಯಮಶೀಲ ದೇಶವೇ. ಈ ಉದ್ಯೋಗದ ಅರಸುವಿಕೆ ಏನಿದೆ, ಅದು ಈ ಕಳೆದ ಒಂದು 50 ಅಥವಾ ಅಬ್ಬಬ್ಬ ಅಂತ ಅಂದ್ರೆ 100 ವರ್ಷಗಳ ಮಾತು ಅಷ್ಟೆ. ಉದ್ಯೋಗಗಳ ಸೃಷ್ಟಿಯಾಗಿದ್ದು ಈ 50-100 ವರ್ಷಗಳಲ್ಲಿ. ಅದಕ್ಕಿಂತ ಮುಂಚೆ ಜನ ಹೇಗೆ ಜೀವನ ಸಾಗಿಸ್ತಾ ಇದ್ರು ಅಂತ ನೀವು ಯೋಚಿಸಿದ್ರೆ, ಯಾರು ಉದ್ಯೋಗ ಅರಸಿ ಹೊರಟಿದ್ದಿಲ್ಲ ಅಲ್ವಾ? ಸೊ ಈವನ್ ಟು ದಿಸ್ ಡೇ, India's GDP is the sum total of all the products and services that gets produced in an economy. Bulk of India's GDP comes from micro, small and medium sized enterprises. And ಅದಕ್ಕೆ ನೀವು ಕೃಷಿನೂ ಆಡ್ ಮಾಡಿಬಿಟ್ರೆ ಹೆಚ್ಚು ಕಡಿಮೆ 80-85% ನಮ್ಮ ದೇಶದ GDP ಇವತ್ತು ಜನ ಸ್ವಂತ ದುಡಿಮೆಯಿಂದ, ಅಥವಾ ನೀವು ಅದನ್ನ ಉದ್ಯಮ ಅಂತ ಕರೆಯೋದಾದ್ರೆ, ಇಫ್ ಯು ಇನ್ಕ್ಲೂಡ್ ಅಗ್ರಿಕಲ್ಚರ್ ಆಲ್ಸೋ ಇನ್ ಟು ಇಟ್, ಅವರು ತಮ್ಮ ಅನ್ನನ ತಾವೇ ಕಂಡುಕೊಳ್ತಾ ಇರುವಂಥದ್ದು. ಸೊ ಮುಂಚೆ ಅದು ಬಹುಶಃ 99% ಅಷ್ಟಿದ್ದಿರಬಹುದು. ಈ ಉದ್ಯೋಗ ಅಂತ ಅನ್ನೋದಕ್ಕೆ ಬೇಕಾದಕ್ಕಿಂತ ಜಾಸ್ತಿ ಮಹತ್ವವನ್ನ ನಾವು ಕೊಟ್ಕೊಂಡು ಬಂದ್ವಿ ಈ ಕಳೆದ ಹಲವು ವರ್ಷಗಳು, ಒಂದು ಶತಮಾನದಲ್ಲಿ ಅಂತ ಇಟ್ಕೊಳ್ಳೋಣ. ಅಂಡ್ ಅವತ್ತಿಗೆ ಅದು ಬೇಕಿತ್ತು. ಓಕೆ, creation of jobs was a consequence of industrialization and ಈ ಬೇರೆ ತರದ ಸರ್ವಿಸಸ್ ಇದನ್ನ ಎಲ್ಲಾನು ಜನಕ್ಕೆ ತಲುಪಿಸ್ಬೇಕಾಗಿತ್ತಲ್ಲ. ಆಮೇಲೆ ಒಂದು ಸ್ಟೆಬಿಲಿಟಿ ದೃಷ್ಟಿಯಿಂದ, ಕನ್ಸಿಸ್ಟೆಂಟ್ ಇನ್ಕಮ್ ಬರೋ ದೃಷ್ಟಿಯಿಂದ ಜನ ಈ ಉದ್ಯೋಗದ ಕಡೆಗೆ ಹೊರಡ್ಕೊಂಡ್ರು. ಆದ್ರೆ ಮನುಷ್ಯರಿಗೆ ಫ್ರಾಮ್ ದ ಟೈಮ್ ಆಫ್ ಹಿಮ್ ಬೀಯಿಂಗ್ ಅ ಹಂಟರ್ ಅಂಡ್ ಅ ಗ್ಯಾದರರ್, ದ ಮೋಸ್ಟ್ ನ್ಯಾಚುರಲ್ ಥಿಂಗ್ ಇಸ್ ಟು ಬಿ ಉದ್ಯಮಶೀಲ. ಓಕೆ, ಇವತ್ತು ಆ ಸಹಜ ಉದ್ಯಮಶೀಲತೆಯನ್ನ ಮತ್ತೆ ಜಾಗೃತಗೊಳಿಸಬೇಕಾದಂತಹ ಹೊತ್ತು ಬಂದಿದೆ. ಅದು ಹೇಗೆ, ಏಕೆ ಅನ್ನೋದನ್ನ ಮಾತಾಡ್ತಾ ಹೋಗೋಣ. ಸರ್, ಉದ್ಯಮಶೀಲತೆ ಬಗ್ಗೆ ನೀವು ಹೇಳ್ತಾ ಇದ್ರಿ. ಆದ್ರೆ ನಾವು ಬೈ ನೇಚರ್ ವಿ ಆರ್ ಬೈ ಡಿಫಾಲ್ಟ್ ನೇಚರ್ ಎಂಟರ್ಪ್ರಿನರ್ಸ್ ಅಂತ. ಆದ್ರೂ ಮನುಷ್ಯನಲ್ಲಿ ಏನೋ ಒಂದು ಹೊಸದು ಸ್ಟಾರ್ಟ್ ಮಾಡಬೇಕು. ಎರಡು ಇದರಲ್ಲಿ ಇದಿದೆ ಸರ್. ಯಾವುದೊಂದು ದೊಡ್ಡದಾದಂತಹ ಒಂದು ಇಂಡಸ್ಟ್ರಿ ಕಟ್ಟಿದ್ರೆ ಮಾತ್ರ ನಾನು ಎಂಟರ್ಪ್ರಿನರ್, ಸಣ್ಣ ಪುಟ್ಟ ಉದ್ಯಮಗಳನ್ನ ಮಾಡಿದ್ರೆ ನಾನು ಎಂಟರ್ಪ್ರಿನರ್ ಅಲ್ಲ ಅಂತ ಹೇಳೋ ಒಂದು ಸಮಾಜದ ಒಂದು ಕಾನ್ಸೆಪ್ಟ್. ಇದರ ಬಗ್ಗೆ ನೀವು ಈ ಉದ್ಯಮ ಕಟ್ಟುವಂತ ಇದು ಯಾವ ರೀತಿ? ಅದಕ್ಕೆ ಮೊದಲು
ಈ ಇವತ್ತಿನ ಡೆಫಿನೇಷನ್ನಿನ ಆಂಟ್ರಪ್ರಿನರ್ಶಿಪ್ಗೂ ಮತ್ತೆ ಉದ್ಯಮ ಅಥವಾ ಬಿಸ್ನೆಸ್ ಅಂತ ಅನ್ನೋದಕ್ಕೂ ನಡುವೆ ಇರುವಂತಹ ವ್ಯತ್ಯಾಸವನ್ನ ನಾವು ಗ್ರಹಿಸಬೇಕು. ಏನಪ್ಪ ವ್ಯತ್ಯಾಸ ಅಂತ ಅಂದ್ರೆ, a startup is essentially defined by ಒಂದು innovation, ಎರಡನೇದು ದಿ ಎಬಿಲಿಟಿ ಟು ಸ್ಕೇಲ್ ಇಟ್ ಆರ್ ರೆಪ್ಲಿಕೇಟ್ ಇಟ್. ಓಕೆ, ಸೊ ಇವೆರಡು ಗುಣಗಳಿದ್ರೆ, ನಾವೀನ್ಯತೆ ಇದ್ದ ಹೊತ್ತಿನಲ್ಲಿ ಅದು ಸ್ಟಾರ್ಟ್ಅಪ್ ಅಂತ ಅನ್ನಿಸ್ಕೊಳ್ಳುತ್ತೆ, ಇಲ್ಲೇ ಹೋದ್ರೆ ಅದು ಉದ್ಯಮ ಆಗುತ್ತೆ. ಒಂದು ಬೆಟರು ಇನ್ನೊಂದಲ್ಲ ಅಂತ ಅಲ್ಲ, ಆದ್ರೆ ಹೊಸದೇನೇನೋ ನಾವು ಕಟ್ತಾ ಹೋದಾಗ ಅದು ಬೆಳೆಯೋ ಸಾಧ್ಯತೆ ಹೆಚ್ಚಾಗೋದ್ರಿಂದ ಅದು ಇನ್ನಷ್ಟು ಜನರಿಗೆ ಅನುಕೂಲವನ್ನ ಕ್ರಿಯೇಟ್ ಮಾಡಿಕೊಡುತ್ತೆ ರಾದರ್ ದನ್ ಟ್ರೆಡಿಷನಲ್ ಬಿಸ್ನೆಸಸ್. ಮತ್ತೆ ಮೇ ಬಿ ಇಟ್ ವಿಲ್ ಆಲ್ಸೋ ಜನರೇಟ್ ಮೋರ್ ಜಾಬ್ಸ್, ಇಟ್ ವಿಲ್ ಕಾಂಟ್ರಿಬ್ಯೂಟ್ ಮೋರ್ ಗ್ರೇಟ್ಲಿ ಟು ದ ಎಕಾನಮಿ. ಆದ್ರಿಂದ ಸ್ಟಾರ್ಟ್ಅಪ್ಸ್ ಆರ್ ಪ್ರೆಷಿಯಸ್, ಅಥವಾ ಇವತ್ತಿನ ಫ್ಲೇವರಿನ ಆಂಟ್ರಪ್ರಿನರ್ಶಿಪ್ ಇಸ್ ಗೇನಿಂಗ್ ಇಂಪಾರ್ಟೆನ್ಸ್ ಅಂತ ಅನ್ಸುತ್ತೆ. ಯಾಕಂದ್ರೆ ಅದರಲ್ಲಿ ತುಂಬಾ ಕಡಿಮೆ ಅವಧಿನಲ್ಲಿ ಬಹಳ ಹೆಚ್ಚು ಪ್ರಮಾಣದ ಬೆಳವಣಿಗೆನ ನೋಡೋದಕ್ಕೆ ಸಾಧ್ಯ ಇದೆ. ವೈಲ್ ಇನ್ ಅ ಟ್ರೆಡಿಷನಲ್ ಬಿಸ್ನೆಸ್ ದ ಗ್ರೋತ್ ಇಸ್ ಸ್ಲೋ ಅಂಡ್ ಹ್ಯಾಪನ್ಸ್ ಇನ್ ಕಾನ್ಸೆಂಟ್ರಿಕ್ ಸರ್ಕಲ್ಸ್. ಸೊ ಆ ಕಾರಣದಿಂದಾಗಿ ಅದು ಒಂದು ಬೆಟರು ಒಂದು ಅಲ್ಲ ಅಂತ ಅಲ್ಲ. ಈಗ ನಾನು ಹೇಳಿದ್ನಲ್ಲ, ನಮ್ಮ ಉದ್ಯಮಶೀಲ ದೇಶ ಅಂತ ಹೇಳಿದಾಗ ಅದರಲ್ಲಿ ಅಡಕವಾಗಿರುವಂಥದ್ದು ನಾವು ನಾವೀನ್ಯತೆಯನ್ನ ಪ್ರತಿಯೊಂದರಲ್ಲೂ ಕಂಡುಕೊಂಡಿದೀವಿ ಅನ್ನೋದಲ್ಲ, ಆದ್ರೆ ನಮ್ಮ ಅನ್ನವನ್ನ ನಾವೇ ಕಂಡುಕೊಂಡಿದೀವಿ ಅಂತ ಅನ್ನೋವಂಥದ್ದು. ಅಂದ್ರೆ ಅದು ಈ ಅತಿ ಸಣ್ಣ ಉದ್ಯಮಗಳನ್ನು ಮಾಡಿ ಒಂದು ಅಂಗಡಿ ಮುಂಗಟ್ಟಿರಬಹುದು, ಇನ್ನ ಹೇಳಿದ್ನಲ್ಲ ಕೃಷಿ ಇರಬಹುದು, ಅಥವಾ ಏನೋ ಸಣ್ಣ ಪುಟ್ಟ ಟ್ರೇಡ್ ಇರ್ಬೋದು, ಆ ಥರದ್ದನ್ನ ಮಾಡಿಕೊಂಡು ಅದೇನೇ ಇವತ್ತಿಗೂ ನಮ್ಮ GDP-ಗೆ ಅಷ್ಟು ದೊಡ್ಡ ಕೊಡುಗೆನ ಕೊಡ್ತಾ ಇದೆ ಅಂತ ಅಂದ್ರೆ ಅದು ಮುಖ್ಯವೇ. ಮತ್ತೆ ಇವತ್ತಿನ ಫ್ಲೇವರ್ ಇರುವಂತಹ ಸ್ಟಾರ್ಟ್ಅಪ್ಗಳು ಕೂಡ ಮುಖ್ಯವೇ. ನೀವು ಹೇಳಿದ್ ನಿಜ, ಒಂದರ್ಥದಲ್ಲಿ ಇವತ್ತು ಏನೋ ಒಂದು ಬಹಳ ದೊಡ್ಡದಾಗಿ ಬೆಳೆದು ಬಿಟ್ರೆ, ಯೂನಿಕಾರ್ನ್ ಆಗ್ಬಿಟ್ರೆ ಅಷ್ಟೇ ಸ್ಟಾರ್ಟ್ಅಪ್ ಅಂತ ಅನ್ನೋ ತರದ್ದು, ಅದು ಆ ಮನಸ್ಥಿತಿ ಹೋಗ್ಬೇಕಾಗಿದೆ. ಅದರ ಬದಲಿಗೆ ಇವತ್ತು ನಮ್ಮ ಮುಂದೆ ಉದ್ಯಮಶೀಲರಾಗದ ಹೊರತು ಬದುಕಿಲ್ಲ ಅಂತ ಅನ್ನೋದನ್ನ ಕಂಡುಕೊಳ್ಬೇಕಾಗಿದೆ. ಓಕೆ, ಐ ಕೀಪ್ ಸೇಯಿಂಗ್ being an entrepreneur is not an alternative but an imperative ಅಂತ. ಓಕೆ, ಅದು ಅನಿವಾರ್ಯ, ಓಕೆ, ಆಯ್ಕೆ ಅಲ್ಲ. ನಮ್ಮ ಹಿಂದಿನ ಜನರೇಷನ್ಗಳಿಗೆ ಬಹುಶಃ ಅದೊಂದು ಆಯ್ಕೆ ಆಗಿತ್ತು. ನಾನು ಇಲ್ಲ ಉದ್ಯೋಗ ಮಾಡ್ತೀನಿ, ಇಲ್ಲ ಉದ್ಯಮ ಮಾಡ್ತೀನಿ ಅಂತ ಅನ್ನುವಂಥದ್ದು. ನೀವು ಎಲ್ಲ ಓದ್ತಾ ಅಥವಾ ಈ ಕೆಲಸ ಮಾಡೋದಕ್ಕೆ ಶುರು ಮಾಡಿದ ಹೊತ್ತಿನಲ್ಲಿ ಅದು ಆಯ್ಕೆ ಆಗಿತ್ತು. ಇವತ್ತು ನಾವು ಯಾವ ಕಾಲಘಟ್ಟದಲ್ಲಿ ಬಂದು ನಿಂತಿದ್ದೀವಿ ಅಂತ ಅಂದ್ರೆ, to be an entrepreneur is not a matter of choice at all. ಅದೊಂದು ಆಯ್ಕೆ ಅಲ್ಲ. ಸರ್, ನೀವೀಗ ಆಂಟ್ರಪ್ರಿನರ್ಶಿಪ್ ಅಥವಾ ಉದ್ಯಮಶೀಲತೆ ಏನಿದೆ ಅನಿವಾರ್ಯತೆ ಅಂತ ಹೇಳ್ತಾ ಇದ್ದೀರಾ. 2025 ಏನಿದೆ, ವಿ ಆರ್ ಸೀಯಿಂಗ್ ಗ್ರಾಜುವಲ್ ಶಿಫ್ಟ್ ಟು ರೋಬೋಟಿಕ್ಸ್, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಈ ಥರದ ಒಂದು ಚೇಂಜಸ್ ಆದಾಗ ಇತ್ತೀಚೆಗಷ್ಟೇ ನಾವು ಕೆಲವು ವರದಿಗಳನ್ನು ಸ್ಪೆಸಿಫಿಕ್ ಆದರೆ IT ಇಂಡಸ್ಟ್ರಿಯಲ್ಲಿ, ನಾನು ಯಾರ ಹತ್ರ ಮುಂದೆ ಮಾತಾಡ್ತಾ ಇದ್ದೆ, ಯೂಸ್ AI ಫಾರ್ 20-30% ಆಫ್ ಯರ್ ಕೋಡಿಂಗ್ ಅಂತ. ಹೀಗಿದ್ದಾಗ ಇನ್ನೊಂದು 5-10 ವರ್ಷಕ್ಕೆ, ನಾವು ಮುಂಚೆ ಹೇಳ್ತಾ ಇದ್ವಿ ಒಂದು 30 ವರ್ಷಕ್ಕೆ ಒಂದು ಜನರೇಷನ್ ಶಿಫ್ಟ್ ಅಂತ, ಈಗ ಅದು 1 ವರ್ಷಕ್ಕೆ ಒಂದು ಜನರೇಷನ್ ಶಿಫ್ಟ್ ಬರ್ತಾ ಇದೆ. ಈ ಇವಾಲ್ವ್ ಆಗ್ತಾ ಇರುವಂತ ವರ್ಲ್ಡ್ ಅಲ್ಲಿ ಎಂಟರ್ಪ್ರಿನರ್ಸ್ ಹಿಂಗೆ ಸರ್ವೈವ್ ಆಗಬೇಕು? ಇನ್ಫ್ಯಾಕ್ಟ್ ಅದನ್ನ ಉಲ್ಟಾ ಹೇಳಿ, ಈ ಇವಾಲ್ವ್ ಆಗ್ತಾ ಇರುವಂತಹ ವರ್ಲ್ಡ್ ಅಲ್ಲಿ ಸರ್ವೈವ್ ಆಗೋರು ಆಂಟ್ರಪ್ರಿನರ್ಸ್ ಮಾತ್ರ ಅಂತ ಹೇಳ್ತೀನಿ. ಯಾಕೆ ಅಂತಂದ್ರೆ, ನಿಮ್ಮ ಪ್ರಶ್ನೆನೇ ತಗೊಂಡು ವಿಸ್ತರಿಸೋದಾದ್ರೆ, AI ಅಂದ್ರೆ ಐ ವಿಲ್ ಯೂಸ್ AI ಆಸ್ ಅ ಪ್ರಾಕ್ಸಿ ಫಾರ್ AI ಪ್ಲಸ್ ರೊಬಾಟಿಕ್ಸ್ ಪ್ಲಸ್ ಆಟೋಮೇಷನ್ ಎಲ್ಲದೂ ಸೇರಿಸಿ AI ಅಂತ ಕರೆಯೋಣ. ಸೊ ಇವತ್ತಿನ AI ಪ್ರಪಂಚದಲ್ಲಿ, ಇದನ್ನ ನಾನು ಹಲವಾರು ಬಾರಿ ಹೇಳಿದ್ದೀನಿ, ಒಂದು ಪ್ರಶ್ನೆ ಎದುರಾಗುತ್ತೆ ನಮಗೆ, ಎಂತೆಂಥ ಕೆಲಸಗಳು ಹೋಗುತ್ತವೆ ಅಂತ. ಅದಕ್ಕೆ ನಾನು ಕಂಡುಕೊಂಡಿರುವಂಥ ಉತ್ತರ, ನಂದೇ ಸ್ವಂತ ಉತ್ತರ ಅಲ್ಲ ಇದು, ಕಂಡುಕೊಂಡಿರುವಂಥ ಉತ್ತರ ಏನಪ್ಪಾ ಅಂತ ಅಂದ್ರೆ, ಆಲ್ ದ ಜಾಬ್ಸ್. AI ವಿಲ್ ಟೇಕ್ ಅವೇ ಆಲ್ ದ ಜಾಬ್ಸ್. ಇದೇನಿದು ಹುಚ್ಚಾಟ ಅಂತ ಅನ್ಸ್ಬೋದು. ಅದಂಗೆ AI ವಿಲ್ ಟೇಕ್ ಅವೇ ಆಲ್ ದಿ ಜಾಬ್ಸ್ ಅಂತ ಅಂದ್ರೆ ಪ್ರಪಂಚದಲ್ಲಿ ಕೆಲಸವೇ ಇರಲ್ವಾ? ಹಂಗಲ್ಲ. ಇವತ್ತು ನಮಗೆ ಕಾಣಿಸ್ತಾ ಇರುವಂತಹ ಎಲ್ಲ ಕೆಲಸಗಳು ಹೋಗುತ್ತವೆ, ಅದಕ್ಕೆ ಪರ್ಯಾಯವಾಗಿ ಬೇರೆ ತರದ ಕೆಲಸಗಳು ಹುಟ್ಟುಕೊಳ್ಳುತ್ತವೆ. ಆ
ಕೆಲ್ಸಗಳಲ್ಲಿ ನಾವು ಯಶಸ್ವಿ ಆಗ್ಬೇಕು ಅಂತ ಅಂದ್ರೆ, ಅದು ಕೆಲಸ ಅಂದ್ರೆ ಆ ಕೆಲಸನ ಮತ್ತೆ ಡಿಫೈನ್ ಮಾಡೋಣಂತೆ. ಯಶಸ್ವಿ ಆಗ್ಬೇಕು ಅಂತ ಅಂದ್ರೆ ದಿ ಓನ್ಲಿ ಚಾಯ್ಸ್ ದಟ್ ವಿ ಹ್ಯಾವ್ ಇಸ್ ಟು ಬಿಫ್ರೆಂಡ್ ಎ ಐನ ಜೊತೆ ನಾವು ಸ್ನೇಹ ಬೆಳೆಸ್ಕೊಳ್ಳೋದು. ಸೊ ಎ ಇಂದ ಬಹಳಷ್ಟು ಒಳ್ಳೇದು ಆಗಿದೆ. ಓಕೆ, ಎ ಅಂದ್ರೆ ಈ ಮೂರು ಹೇಳಿದ್ನ ಸೇರಿಸಿ ಏನಪ್ಪ ಒಳ್ಳೇದಾಗಿದೆ ಅಂತ ಅಂದ್ರೆ, ಇಟ್ ಹ್ಯಾಸ್ ಡೆಮೋಕ್ರಟೈಸ್ಡ್ ಇನ್ಫಾರ್ಮೇಶನ್. ಪ್ರತಿಯೊಬ್ಬ ಮನುಷ್ಯನಿಗೂ ಇವತ್ತು ಅವನಿಗೆ ಯಾವ ರೀತಿಯ ಮಾಹಿತಿ ಯಾವ ರೂಪದಲ್ಲಿ ಬೇಕೋ ಅದನ್ನ ದಕ್ಕಿಸ್ಕೊಳ್ಳುವಂತಹ ಶಕ್ತಿಯನ್ನ ಎ ಐ ಕೊಟ್ಟಿದೆ. ಈ ಮುಂಚೆ ಇಲ್ಲಿವರೆಗೆ ಎ ಐ ಬರೋವರೆಗೆ ನಿಜ ನಾವು ತುಂಬಾ ಸ್ಮಾರ್ಟ್ ಆಗಿ ತುಂಬಾ ಶಾರ್ಪ್ ಆಗಿ ಹುಡುಕುವಂತ ಶಕ್ತಿ ನಮಗಿದ್ದಿದ್ರೆ ಅದು ಬಹುಶಃ ನಮಗೆ ದಕ್ತಿತ್ತು. ಅಥವಾ ಇನ್ನೇನೋ ಒಂದನ್ನು ಕಟ್ಟಬೇಕು ಅಂತ ಅಂದ್ರೆ ನಾವು ಅದಕ್ಕೆ ಬೇಕಾದಂತ ಕಾಂಪ್ಲಿಕೇಟೆಡ್ ಕೋಡ್ ಬರೆಯುವಂತ ಶಕ್ತಿ ನಮಗಿದ್ದಿದ್ರೆ, ಅಥವಾ ಅದಕ್ಕೆ ಬೇಕಾದಂತಹ ಸಂಪನ್ಮೂಲ, ಮಾನವ ಸಂಪನ್ಮೂಲ ಇರ್ಬೋದು ಮತ್ತೊಂದಿರ್ಬೋದು, ಅದನ್ನೆಲ್ಲ ಜೋಡಿಸ್ಕೊಂಡು ಮಾಡೋಂಥ ಇದ್ದಿದ್ರೆ ಆಗ್ತಿತ್ತು ಅವತ್ತು. ಒಂದರ್ಥದಲ್ಲಿ ಅದು ಅವತ್ತಿಗೂ ಲಭ್ಯ ಇತ್ತು. ಆದ್ರೆ ಇವತ್ತು ಅದು ನಮ್ಮ ಬೆರಳು ತುದಿನಲ್ಲಿ ಬೇಸ್ಡ್ ಆನ್ ಅ ಸೆಟ್ ಆಫ್ ಇನ್ಸ್ಟ್ರಕ್ಷನ್ಸ್, ಓಕೆ, ಯು ಕ್ಯಾನ್ ಎಂಡ್ ಅಪ್ ಬಿಲ್ಡಿಂಗ್ ಅ ಬಿಸ್ನೆಸ್ ಆರ್ ಅಟ್ ಲೀಸ್ಟ್ ಅ ಪ್ರೋಟೋಟೈಪ್. ಇದಾಗುತ್ತೋ ಇಲ್ವೋ ಅಂತ ಪೂರ್ತಿ ಬಿಸ್ನೆಸ್ಸೇ ಕಟ್ಬಿಡ್ಬೋದು ಅಂತ ಅಂದ್ರೆ ಅದು ಉತ್ಪ್ರೇಕ್ಷೆ ಆಗ್ಬಹುದು. ಇವತ್ತಿನ ಮಟ್ಟಿಗೆ ಅದು ಸಾಧ್ಯ ಇದೆ. ಪೂರ್ತಿ ಟೆಕ್ನಾಲಜಿ ಬಿಸ್ನೆಸ್ಗಳನ್ನ ಆ ಥರ ಕಟ್ಟಿರುವಂಥ ಉದಾಹರಣೆಗಳು ಇವೆ. ಆದರೆ ಸ್ವಲ್ಪ ಮಟ್ಟಿಗಾದರೂ ನಾವು ಒಂದು ಉದ್ಯಮದ ಜರ್ನಿಯಲ್ಲಿ ಒಂದಷ್ಟು ದೂರ ಕ್ರಮಿಸುವಂತಹ ಶಕ್ತಿಯನ್ನ ಈ ಎ ಐ ಎಲ್ಲರಿಗೂ ಕೊಟ್ಟಿದೆ. ಏನು ಹೇಳಕ್ ಬಂದೆ ಅಂತಂದ್ರೆ, ನಾವು ಉದ್ಯಮದ ವ್ಯಾಖ್ಯೆಯನ್ನ, ಕೆಲಸದ ವ್ಯಾಖ್ಯೆಯನ್ನ ಎರಡನ್ನೂ ಇವತ್ತು ಬದಲಾಯಿಸ್ಕೊಂಡು ನೋಡ್ಬೇಕಾದಂತ ಕಾಲಘಟ್ಟದಲ್ಲಿ ಇದ್ದೇವೆ. ಏನು ಅದರ ಅರ್ಥ? ಇಲ್ಲಿವರೆಗೆ ಅಂದ್ರೆ ಕಳೆದ ಒಂದು 10-20 ವರ್ಷದವರೆಗೂ ನಾನು ಓದ್ದೆ, ಸ್ಕೂಲು ಕಾಲೇಜು ಮತ್ತೊಂದು ಏನೇನೋ ಓದ್ದೆ. ಅಲ್ಲಿ ಏನು ಕಲ್ತಿದ್ದೀನೋ ಅದಕ್ಕೆ ರಿವಾರ್ಡ್ ರೂಪದಲ್ಲಿ ನಾನು ಕೆಲಸದಲ್ಲಿ ಅರ್ನ್ ಮಾಡ್ತೀನಿ ಅಂತ. ಐ ಫಿನಿಶ್ ಲರ್ನಿಂಗ್ ಅಂಡ್ ಐ ಆಮ್ ಗೋಯಿಂಗ್ ಟು ಅರ್ನ್ ಆಸ್ ಅ ಕಾನ್ಸಿಕ್ವೆನ್ಸ್ ಆಫ್ ದ್ಯಾಟ್ ಅಂತ ಅನ್ನೋ ಥರದ್ದು ಮನಸ್ಥಿತಿ ಇತ್ತು. ಈಗ 5 ವರ್ಷ ಇವತ್ತಿಗೂ ಇದೆ ಎಷ್ಟೋ ಜನರಿಗೆ. ಅನ್ಫಾರ್ಚುನೇಟ್ಲಿ that's not going to be the reality of today and tomorrow. ಓಕೆ, ಈಗೇನಪ್ಪ ಅಂತ ಅಂದ್ರೆ ಲರ್ನ್, ಅನ್ಲರ್ನ್, ರಿಲರ್ನ್, ಸ್ಥಾಯಿಯಾಗಿರುವಂತಹ ವಸ್ತು ಏನಪ್ಪ ಇರುತ್ತೆ ಅಂತ ಅಂದ್ರೆ ಕಲಿಕೆ ಒಂದೇ. ಕಂಟಿನ್ಯೂಸ್ ಲರ್ನಿಂಗ್ ಈಸ್ ದಿ ಓನ್ಲಿ ಥಿಂಗ್. ಯಾರಾದರೂ ಇವತ್ತು ಕೇಳಿದ್ರೆ ನಿಮಗೆ ಉದ್ಯಮಶೀಲರಾಗೋದಕ್ಕೆ ಅಥವಾ ನಿಮ್ಮ ಭವಿಷ್ಯವನ್ನು ಕಟ್ಕೊಳ್ಳೋದಕ್ಕೆ, ನಿಮ್ಮ ಬದುಕನ್ನು ಕಟ್ಕೊಳ್ಳೋದಕ್ಕೆ ಏನಪ್ಪ ಮಾಡಬೇಕು, ಯಾವ ಶಕ್ತಿಯನ್ನಪ್ಪ ಬೆಳೆಸ್ಕೊಳ್ಬೇಕು ಅಂತ ಕೇಳಿದ್ರೆ ಅದಕ್ಕಿರೋ ಒಂದೇ ಉತ್ತರ ಏನಪ್ಪ ಅಂತಂದ್ರೆ ದಿ ಎಬಿಲಿಟಿ ಟು ಲರ್ನ್ ಆ್ಯಂಡ್ ಟು ಲರ್ನ್ ಕಂಟಿನ್ಯೂಸ್ಲಿ. ದಟ್ಸ್ ನಾಟ್ ಈಸಿ. ದಟ್ಸ್ ವೆರಿ ವೆರಿ ಡಿಫಿಕಲ್ಟ್ ಇನ್ ಟುಡೇಸ್ ಟೈಮ್ಸ್. ಯಾಕೆ ಡಿಫಿಕಲ್ಟು? ಡಿಸ್ಟ್ರಾಕ್ಷನ್ಸ್ ಹಲವು. ಓಕೆ, ಈಗ ನಾವು ಕೂತು ಇಷ್ಟೊತ್ತು ಮಾತಾಡ್ತಾ ಇದ್ದೀವಿ ಒಟ್ಟಿಗೆ, ಆದರೆ ಹೆಚ್ಚು ಮಂದಿಗೆ ಇಷ್ಟು ಹೊತ್ತಿನ ಕಾನ್ಸಂಟ್ರೇಷನ್ ಸ್ಪ್ಯಾನೇ ಇಲ್ಲ, ನಮಗೂ ಇಲ್ಲ. ಐ ಮೀನ್ ನಾನು ಹೇಳ್ತಾ ಇರ್ತೀನಿ, ಆಲ್ ಆಫ್ ಅಸ್ ಸಫರ್ ಫ್ರಮ್ ದ ಸೇಮ್ ಡಿಸೀಸ್, ಆಲ್ ಆಫ್ ಅಸ್. ಏನಪ್ಪ ಕಾಯಿಲೆ ಅಂದ್ರೆ ADD, ಅಟೆನ್ಷನ್ ಡೆಫಿಸಿಟ್ ಡಿಸಾರ್ಡರ್. ಓಕೆ, ಯಾಕೆ? 30 ಸೆಕೆಂಡ್ ರೀಲ್ಗಳು ಉಜ್ಜಿ 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 ಸೊ ನಮಗೆ ಅದನ್ನು ಮೀರಿದಂತಹ ಕಾನ್ಸಂಟ್ರೇಷನ್ ಇಲ್ಲದೆ ಇದ್ದಂಗೆ ಆಗೋಗಿದೆ. ವಾಟ್ ದಟ್ ಡಸ್ ಈಸ್ ಇಟ್ ಇಂಪೀಡ್ಸ್ ಲರ್ನಿಂಗ್. ನಮ್ಮ ಕಲಿಕೆಗೆ ಅದು ಅಡ್ಡ ಆಗುತ್ತೆ. ಯಾಕೆ ಅಡ್ಡ ಆಗುತ್ತೆ ಅಂತ ಅಂದ್ರೆ, ಕಲಿಕೆ ಒಂದು ದೀರ್ಘಾವಧಿಗೆ ಮಾಡಿ ಅದ್ರ ಕೊನೆಯಲ್ಲಿ ನಾವು ಖುಷಿನ ಕಾಣುವಂಥದ್ದು ಆದಾಗ ನಮಗೆ ಮತ್ತೆ ಇನ್ನೂ ಹೆಚ್ಚು ಕಲಿಬೇಕು ಅಂತ ಅನ್ನೋ ಥರದ್ದು ಬರುತ್ತೆ. ಕುತೂಹಲ ಹುಟ್ಟಿಸ್ಬೇಕು, ಅದು ಮತ್ತೆ ನಾನು ಇನ್ನೊಂದು ಪ್ರಶ್ನೆ ಕೇಳಬೇಕು, ದ ಸ್ಪಿರಿಟ್ ಆಫ್ ಇನ್ಕ್ವೈರಿ ಅಂತ ಅಂತಾರಲ್ಲ, ಅದು ಜಾಗೃತವಾಗಬೇಕು. ಆಮೇಲೆ ಕಡೆಯಲ್ಲಿ ಡಿಲೇಡ್ ಗ್ರಾಟಿಫಿಕೇಶನ್, ಅಲ್ಲಿ ನಮಗೆ ಡೋಪಮೈನ್ ರಿಲೀಸ್ ಆಗಬೇಕು. ಇಲ್ಲಿ 30 ಸೆಕೆಂಡ್ ಡೋಪಮೈನ್ ರಿಲೀಸ್ ಆಗ್ತಿರುತ್ತಲ್ಲ, ಕತೆ ಹುಟ್ಟಿ ಸತ್ತು ನನಗೆ ಸಂತೋಷ ಆಗಿ ಎಲ್ಲನೂ ಆ 30 ಸೆಕೆಂಡಲ್ಲಿ ಮುಗಿದೋಗ್ಬಿಡೋದ್ರಿಂದ ನನಗೆ ಮತ್ತಿನ್ನೇನೋ ಬೇಕು ಅಂತ ಅನ್ಸೋದೇ ಇಲ್ಲ. ಇನ್ಫ್ಯಾಕ್ಟ್ ಅದು ಕಲಿಕೆ ಹಾದಿನಲ್ಲಿ, ಜೀವನದ ಉದ್ದೇಶವನ್ನ ರೂಪಿಸ್ಕೊಳ್ಳುವಂಥ ಹಾದಿನಲ್ಲಿ ಬಂದುಬಿಟ್ಟಿದೆ ಇವತ್ತು. ಅನ್ಫಾರ್ಚುನೇಟ್ಲಿ ಈ ಶಾರ್ಟ್ ಫಾರ್ಮ್ಯಾಟ್ ಕಾಂಟೆಂಟ್ ಇದೆಯಲ್ಲ, ಅದು ಆ ಕಾರಣಕ್ಕಾಗಿ ನಾನು ನಿಮ್ಮನ್ನ ಮೆಚ್ಚಬೇಕು. ಈ ಪಾಡ್ಕಾಸ್ಟ್ಗಳು ಆ ಥರದ್ದನ್ನು ಮಾಡಿ ಈ ಲಾಂಗ್ ಫಾರ್ಮ್ಯಾಟ್ ಕಂಟೆಂಟನ್ನು
ನೀವು ಪ್ರಚಲಿತಗೊಳಿಸ್ತಾ ಇರೋದ್ರಿಂದ ಐ ಫೀಲ್ ಇದರಿಂದಾನೇ ಒಂದು ಮಟ್ಟಿಗಿನ ಕಲಿಕೆ ಆಗುತ್ತೆ, ಅಥವಾ ಅಟ್ಲೀಸ್ಟ್ ಕಲಿಕೆಯ ಮನಸ್ಥಿತಿ ಬರುತ್ತೆ ಅಂತ ಅನ್ಸುತ್ತೆ. ನಿಧಾನವಾಗಿ ಕೂತು ಯಾವುದೋ ಒಂದು ವಿಷಯವನ್ನ ಒಂದು ಪುಸ್ತಕ ಓದಿದ ಮಾದರಿನಲ್ಲಿ ನಿಧಾನಕ್ಕೆ ಅಬ್ಸಾರ್ಬ್ ಮಾಡ್ಕೊಳ್ತಾ ಹೋಗೋದಿದೆಯಲ್ಲ, ಅದರಲ್ಲಿ ದೊರಕುವಂಥ ಖುಷಿ ಇದೆಯಲ್ಲ, ಅದರಲ್ಲಿ ದೊರಕುವಂಥ ಆಳವಾದ ಜ್ಞಾನ ಇದೆಯಲ್ಲ, ಅದು ಬಹಳ ಮುಖ್ಯವಾದ್ದು ಮನುಷ್ಯರಿಗೆ. ಆ್ಯಂಡ್ ಇನ್ ಅ ವರ್ಲ್ಡ್ ವೇರ್ ಕಂಟಿನ್ಯೂಸ್ ಲರ್ನಿಂಗ್ ಇಸ್ ದ ಓನ್ಲಿ ಥಿಂಗ್ ದಟ್ ವಿಲ್ ಕೀಪ್ ಪೀಪಲ್ ಇನ್ ಗುಡ್ ಸ್ಟೇಟ್, ಐ ಫೀಲ್ ಇಟ್ ಈಸ್ ಸೂಪರ್ ಕ್ರಿಟಿಕಲ್ ಟು ಹ್ಯಾವ್ ದೋಸ್ ಕ್ವಾಲಿಟೀಸ್. ಸೊ ನಿಮ್ಮ ಪ್ರಶ್ನೆಗೆ ಉತ್ತರವಾಗಿ, ಈ AI ತಂದೊಡ್ಡಿರುವಂತಹ ತೊಡಕುಗಳನ್ನ ಹೋಪ್ಫುಲಿ AI ಪರಿಹರಿಸುತ್ತೆ ಅಂತ ಇಟ್ಕೊಳ್ಳೋಣ. ಹೇಗೆ ತಂತ್ರಜ್ಞಾನ ತಂದೊಡ್ಡದಂತಹ ಹಲವು ತೊಡಕುಗಳನ್ನ ತಂತ್ರಜ್ಞಾನವೇ ಒಂದು ರೀತಿಯಲ್ಲಿ ಪರಿಹರಿಸ್ತು ಅಥವಾ ಪರಿಹರಿಸ್ತಾ ಇದೆಯೋ ಆ ರೀತಿನಲ್ಲಿ. ಬಟ್ ವಿ ನೀಡ್ ಟು ಬಿ alert and awake to the possibilities that technology brings forth, and we need to, like I said earlier, befriend AI, and most importantly develop the ability to learn and keep learning continuously. ನೀವು ಕಲಿಕೆ ಬಗ್ಗೆ ಹೇಳ್ಬೇಕಾ, ನನಗೊಂದು ಕತೆ, ಒಂದು ಇನ್ಸ್ಟೆಂಟ್ ನೆನಪಾಯಿತು. ನೋಕಿಯಾ ಮೊಬೈಲ್ ಫೋನ್ಸು 1999ರಿಂದ 2010 ತನಕ ದೇ ರೂಲ್ಡ್ ವರ್ಲ್ಡ್. ಅಲ್ಲಿ ಅವರೆಲ್ಲೋ ಅಡ್ಯಾಪ್ಟಬಿಲಿಟಿಯನ್ನ ಮರೆತು ಬಿಟ್ರು. ಇವಾಗಿದ ಎಂಟರ್ಪ್ರೆನರ್ಸ್ ಈ ಅಡ್ಯಾಪ್ಟಬಿಲಿಟಿ ಅಥವಾ ಹೊಸತನಕ್ಕೆ ಹೇಗೆ ಹೊಂದಿಕೊಳ್ಬೇಕು, ಯಾವ ರೀತಿಯ ಕಲಿಕೆಗಳನ್ನು ಇದು ಮಾಡಬೇಕು, ಯಾವ ರೀತಿಯ ಅಟೆಂಟಿವ್ ಆಗಿರಬೇಕು. ಯಾಕೆಂದ್ರೆ ಡಿಸ್ಟ್ರಾಕ್ಷನ್ಸ್ ತುಂಬಾ ಇರುತ್ತೆ. ನೀವು ಹೇಳಿದಂಗೆ ಆ ಡಿಸ್ಟ್ರಾಕ್ಟ್ ಆಗದೆ ಒಂದು ಹೊಸತನಕ್ಕೆ ಒಗ್ಗಿಕೊಳ್ಳುವಂತ ಇದನ್ನ ಯಾವ ರೀತಿಯಲ್ಲಿ ಇರಬೇಕು, ಯಾವ ಥಿನ್ ಲೈನ್ ಹೆಂಗಿರುತ್ತೆ ಅಂತ. ಚೇಂಜ್ ಇಸ್ ದಿ ಓನ್ಲಿ ಕಾನ್ಸ್ಟೆಂಟ್ ಅನ್ನೋ ಕ್ಲೀಶೆ ನಮ್ಮೆಲ್ಲರಿಗೂ ಗೊತ್ತೇ ಇದೆ. ನಾವು ಇವತ್ತಿಗೋಸ್ಕರ ಅಲ್ಲ, ನಾಳೆಗೋಸ್ಕರ ತಂತ್ರಜ್ಞಾನವನ್ನ ಸೃಷ್ಟಿ ಮಾಡ್ತಾ ಇದ್ದೀವಿ ಅನ್ನುವಂತಹ ಆ ಜಾಗೃತ ಪ್ರಜ್ಞೆ ಯಾವತ್ತಿಗೆ ಆಂಟ್ರಪ್ರಿನರ್ಸ್ ಅಲ್ಲಿ ಇರುತ್ತೋ ಆವತ್ತು ಅವರು ಮುಂದಿನ ಸಾಧ್ಯತೆಗಳಿಗೆ ತೆರೆದುಕೊಂಡಿರ್ತಾರೆ. ಇವತ್ತು ಲಕ್ಕಿಲಿ ಏನಾಗ್ತಾ ಇದೆ ಅಂತಂದ್ರೆ, ನೀವು ಹೇಳಿದ ನಿಜ, ಎಷ್ಟೋ ಎಂಟರ್ಪ್ರೈಸಸ್ ದೇ ಎಂಡ್ ಅಪ್ ಲೂಸಿಂಗ್ ಬಿಕಾಸ್ ದೇ ವಿಲ್ ನಾಟ್ ಬಿ ಅವೇಕ್ ಟು ದ ಪಾಸಿಬಿಲಿಟಿ ಆಫ್ ವಾಟ್ ಇಸ್ ಕಮಿಂಗ್ ನೆಕ್ಸ್ಟ್ ಅಂತ. ಆದ್ರೆ ಅದಕ್ಕೆ ತದ್ವಿರೋಧವಾದ್ದು ಆಗ್ತಾ ಇದೆ ಇವತ್ತು. ಬಿಕಾಸ್ ಇಟ್ ಈಸ್ ಅ ಕೊಲಾಬರೇಟಿವ್ ಇಕೋಸಿಸ್ಟಮ್. ಓಕೆ, ಈ ಇಡೀ ಆಂಟ್ರಪ್ರಿನರ್ಶಿಪ್ ವ್ಯವಸ್ಥೆ, ಎಸ್ಪೆಷಲಿ ತಂತ್ರಜ್ಞಾನ ಪೂರಿತವಾದಂತಹ ಆಂಟ್ರಪ್ರಿನರ್ಶಿಪ್ ವ್ಯವಸ್ಥೆ ಏನಿದೆ, ಅದು ಸಿಲಿಕಾನ್ ವ್ಯಾಲಿ ಕಲ್ಚರ್ನ ಮಿಮಿಕ್ ಮಾಡಿಕೊಂಡು ಇಲ್ಲಿ ಬಂದಿರುವಂಥದ್ದು. ಇಲ್ಲಿ ಎಲ್ಲವನ್ನೂ ನಾನೇ ಕಟ್ತೀನಿ, ನಾನೇ ಮಾಡ್ತೀನಿ ಅನ್ನುವಂತಹ ಹುಂಬತನ ಇಲ್ಲ. ಓಕೆ, ಇಲ್ಲಿ ನಾನು ಒಂದು ಸ್ವಲ್ಪ ಕಟ್ತೀನಿ, ಇನ್ಯಾರೋ ಒಂದು ಸ್ವಲ್ಪ ಏನೋ ಕಟ್ಟಿದಾರಲ್ಲ ಅದನ್ನು ಜೋಡಿಸ್ಕೊಳ್ತೀನಿ. ಸೊ ಒಟ್ಟಾಗಿ ನಾವು ಗೆಲ್ತೀವಿ, ಆಗ ನನಗೆ ನನ್ನ ಪಾಲಿನ ಯಶಸ್ಸು ಸಿಗುತ್ತೆ ಅನ್ನುವಂತಹ ಆ ಕೊಲಾಬರೇಟಿವ್ ಮೈಂಡ್ಸೆಟ್ ಇವತ್ತು ಬಂದಿದೆ. ಓಕೆ, ಇನ್ ಇಂಡಿಯನ್ ಆಂಟ್ರಪ್ರಿನರ್ಸ್ ಆಸ್ ಮಚ್ ಆಸ್ ಇನ್ ಆಂಟ್ರಪ್ರಿನರ್ಸ್ ವರ್ಲ್ಡ್ ವೈಡ್. ನೀವು ಕೊಟ್ಟಂತಹ ನೋಕಿಯಾ ಉದಾಹರಣೆಯಲ್ಲಿ, ದಟ್ ವಾಸ್ ಅನ್ ಏಜ್ ವೇರ್ ಬೆಹಮಾತ್ಸ್ ರೂಲ್ಡ್. ಓಕೆ, ಬೆಹಮಾತ್ ಅಂತ ಅಂದ್ರೆ ಬಹಳ ದೊಡ್ಡ ಒಂದು ಪ್ರಾಣಿ ಅಂತ ಇಮ್ಯಾಜಿನ್ ಮಾಡ್ಕೊಂಡ್ರೆ ನೀವು. ಸೊ ಅದಕ್ಕೆ ನಿಂಬಲ್ ಫುಟೆಡ್ನೆಸ್ ಇರಲ್ಲ, ತಕ್ಕಂತ ಅದನ್ನ ಮನೋರಬಿಲಿಟಿ ಇರಲ್ಲ. ಅದು ತಕ್ಷಣ ಅದರ ಗತಿಯನ್ನಾಗ್ಲಿ ಅಥವಾ ದಿಕ್ಕನ್ನಾಗ್ಲಿ ಬದಲಾಯಿಸ್ಕೊಂಡ್ಬಿಡೋದಕ್ಕೆ ಸಾಧ್ಯ ಇಲ್ಲ. ಸೊ ಆ ಕಾರಣಕ್ಕಾಗಿ ಹೊಡೆತ ತಿನ್ಲೇಬೇಕಾಗತ್ತೆ. ಜಸ್ಟ್ ಲೈಕ್ ಡೈನೋಸರ್ಸ್, ವೈ ದೇ ಬಿಕೇಮ್ ಎಕ್ಸ್ಟಿಂಕ್ಟ್ ವಾಸ್ ಬಿಕಾಸ್ ಆಫ್ ದಿಯರ್ ಸೈಜ್. ಸೇಮ್ ವಿತ್ ಸೆವೆರಲ್ ಬಿಸ್ನೆಸಸ್, including the example that you gave, which ended up becoming extinct or nearly extinct ಆ ಸಮಯದಲ್ಲಿ. ಆದರೆ ಇವತ್ತಿಗೆ ಲಕ್ಕಿಲಿ ಒಂದು ಅದರಿಂದ ಕಲ್ತಿರುವಂಥ ಪಾಠಗಳು, ಎರಡನೇದು ಅದೇ ಹೇಳಿದ್ನಲ್ಲ, ಎಲ್ಲನೂ ನಾನೇ ಕಟ್ತೀನಿ ಅಂತ ಅಲ್ಲ, ಆದರೆ ನಾನು ಬೇರೆಯವರ ಒಡಗೂಡಿ ನಾನು ಕಟ್ಟೋದ್ರಿಂದ ಸ್ವಲ್ಪ ಸ್ವಲ್ಪ ನಾನು ಅದಕ್ಕೆ ಕಾಂಟ್ರಿಬ್ಯೂಟ್ ಮಾಡ್ತಾ ಇದನ್ನ ಬಿಲ್ಡ್ ಮಾಡ್ಕೊಂಡು ಹೋಗೋದ್ರಿಂದ ಮೈ extent of failure and my cost of failure, ಇವೆರಡೂ ಐ ಫೀಲ್ ಇಸ್ ಬಿಕಮಿಂಗ್ ಲೆಸರ್ ಟುಡೇ. ಅದಿಲ್ವೇ ಇಲ್ಲ ಅಂತ ಹೇಳ್ತಾ ಇಲ್ಲ, ಇದೆ. ಇವತ್ತಿಗೂ ಎಷ್ಟೋ ಸೋಲುಗಳು ಆ ಥರದ್ದಾಗತ್ವೆ, ಬೇರೆ ಬೇರೆ ಕಾರಣಗಳಿಗಾಗತ್ವೆ. ಆದರೆ ನೀವು ಹೇಳಿದಂಥ ಈ ಸ್ಪೆಸಿಫಿಕ್ ಕಾರಣಕ್ಕಾಗುವಂಥ ಸೋಲು
ಇವತ್ತಿನ ಕಾಲಘಟ್ಟದಲ್ಲಿ ಸ್ವಲ್ಪ ಮಟ್ಟಿಗಾದ್ರೂ ಕಡಿಮೆ ಆಗ್ತಾ ಇದೆ ಅಂತ. ಅದಕ್ಕೆ ಇನ್ನೂ ಒಂದು ಕಾರಣ ಇದೆ. ಯಾಕೆ ಅಂತಂದ್ರೆ ಇವತ್ತೊಂದು ಆಂಟ್ರಪ್ರಿನರ್ಶಿಪ್ ಅಂತ ಅಂದ್ರೆ ಇಟ್ಸ್ ನಾಟ್ ಜಸ್ಟ್ ಲೈಕ್ ಒನ್ ಬಿಸ್ನೆಸ್ ಎಂಟಿಟಿ. ಒಂದು ನಾ ಹೇಳಿದ ಕೊಲಾಬರೇಟಿವ್ ಎಕೋಸಿಸ್ಟಮ್, ಎರಡನೇದು ಅದಕ್ಕೆ ಪೂರಕವಾಗಿರುವಂತಹ ಮೆಂಟರ್ಗಳು, ಅದಕ್ಕೆ ಪೂರಕವಾಗಿರುವಂತಹ ಇನ್ವೆಸ್ಟರ್ಗಳು, ಅವರು ಕೂಡ ಭೂತಗನ್ನಡಿ ಇಟ್ಕೊಂಡು ಏನಪ್ಪಾ ಬರ್ತಾ ಇದೆ ಅಂತ ಅನ್ನೋದನ್ನ ಹುಡುಕ್ತಾ ಇರ್ತಾರೆ, ನೋಡ್ತಾ ಇರ್ತಾರೆ. ಅವರು ಕೂಡ ದೇ ವಿಲ್ ಬಿ ಟ್ರೈಂಗ್ ಟು ಪ್ರಿಡಿಕ್ಟ್ ದ ಫ್ಯೂಚರ್ ಅಂಡ್ ಟ್ರೈಂಗ್ ಟು ಗೈಡ್ ದೀಸ್ ಎಂಟರ್ಪ್ರೈಸಸ್. ಸೊ ದಟ್ ಹ್ಯಾಸ್ ರಿಸಲ್ಟೆಡ್ ಇನ್ ಅಟ್ ಲೀಸ್ಟ್ ಸಮ್ ಕೈಂಡ್ ಆಫ್ ಸೆನಿಟಿ ಪ್ರಿವೈಲಿಂಗ್ ಅಂತ ಅನ್ಸುತ್ತೆ. ಸರ್, ಅಸ್ ಸ್ಟಾರ್ಟಪ್ ಮೆಂಟರ್ಸ್, ನಿಮಗೆ ಮೇಜರ್ ಆದಂತಹ ಸ್ಟಾರ್ಟಪ್ ಎಂಟರ್ಪ್ರೆನರ್ಸ್ಗೆ ಇಲ್ಲಿ ನೀವು ಕಂಡಂತ ಸಮಸ್ಯೆಗಳೇನು ಸರ್? ಆಸ್ ಅ ಎಂಟರ್ಪ್ರೆನರ್ ಅವರ ಒಂದು ದಿನಚರಿಯಲ್ಲಿ ಇರ್ಬೋದು ಅಥವಾ ವೇ ಆಫ್ ಥಿಂಕಿಂಗ್ ಅಲ್ಲಿ ಯಾವ ರೀತಿಯ ಮೇಜರ್ ಸಮಸ್ಯೆಗಳು ಕಾಣಿಸುತ್ತೆ? ನೀವು ಈಗಾಗಲೇ ಆಂಟ್ರಪ್ರಿನರ್ ಆಗಿರೋರ ಬಗ್ಗೆ ಕೇಳ್ತಿದ್ದೀರೋ ಅಥವಾ ಆಂಟ್ರಪ್ರಿನೋರಿಯಲ್ ಹಾದಿನ ಹಿಡಿಬೇಕು ಅಂತ ಇರೋರ? ಸರ್, ನೀವು ಆಗಿರೋರಲ್ಲಿ ಕಂಡಂತ ಸಮಸ್ಯೆಗಳು, ಅದನ್ನ ಯಾವ ಚೇಂಜಸ್ ಮಾಡ್ಕೊಂಡಾಗ ಅವರು ದೇ ಬಿಕಮ್ ಯೂನಿಕಾರ್ನ್ ಅಂತ. ಸೊ ಅಲ್ಲ, ಮೊದಲಿಗೆ ಒಂದು ವಿಷಯ ಹೇಳ್ಬಿಡೋಣ. ಎಲ್ಲರೂ ಯೂನಿಕಾರ್ನ್ ಆಗಬೇಕಾಗಿಲ್ಲ. ಕರೆಕ್ಟ್, ಹೌದು. 1.5 ಬಿಲಿಯನ್ ಜನಸಂಖ್ಯೆ ಇರುವಂತಹ ದೇಶದಲ್ಲಿ ಇರೋದು 110 ಏನೋ ಯೂನಿಕಾರ್ನ್ಗಳು ಅಷ್ಟೇ. ಓಕೆ, ನಾನು ಈ ಯೂನಿಕಾರ್ನ್ ಯಾಕೆ ಸ್ಪೆಸಿಫೈ ಮಾಡಿದೆ ಅಂದ್ರೆ, ಜನ ಫಾಲೋ ಮಾಡ್ತಾರೆ. ಯಾವ ಹ್ಯಾಬಿಟ್ಸ್ ಅವ್ರು ಚೇಂಜ್ ಮಾಡ್ಕೊಂಡಿರೋದು. ಈಗ ಎಲ್ಲರೂ ಯೂನಿಕಾರ್ನ್ ಆಗ್ಬೇಕು ಅಂತ ಅಲ್ಲ, ಆದ್ರೆ ಯಾರೋ ಒಬ್ರು ದೇ ಮೈಟ್ ಬಿ ಲ್ಯಾಗಿಂಗ್ ಸಮ್ವೇರ್. ಅದನ್ನ ಯಾವ ಹ್ಯಾಬಿಟ್ ಚೇಂಜ್ ಮಾಡಿದಾಗ ಅರ್ಥ ಆಯ್ತು. ಒಂದು ಯಶಸ್ವಿ ಆಂಟ್ರಪ್ರಿನರ್ ಆಗೋದಕ್ಕೆ, ಒಂದು ಉದ್ಯಮವನ್ನ ಸ್ಕೇಲೆಬಿಲಿಟಿ ಮಾಡೋದಕ್ಕೆ ಏನ್ ಬೇಕು ಅಂತ ಅನ್ನೋ ಅರ್ಥದಲ್ಲಿ ನೀವು ಕೇಳ್ತಾ ಇದ್ದೀರಾ. ಇವತ್ತು ಅಂದ್ರೆ ಕಳೆದ ಒಂದೂವರೆ ದಶಕ ಅಂತ ತಗೊಂಡು ನಾವು ಮಾತಾಡೋದಾದ್ರೆ, ಈ ಆಂಟ್ರಪ್ರಿನರ್ಗಳಲ್ಲಿ ಕಂಡು ಬಂದಿರುವಂತಹ ಸವಾಲುಗಳು ಏನಪ್ಪಾ ಅಂತಂದ್ರೆ, ನಾನು ನೋಡಿರೋಂಥದ್ದು ಮೊದಲನೇದು, ವಿಚಿತ್ರ ಅನ್ಸ್ಬೋದು, ತಂತ್ರಜ್ಞಾನವೇ ಎಲ್ಲ ಅಂತ ನಂಬಿಡುವಂಥದ್ದು. ಓಕೆ, ಸೊ ನಿಜ, ತಂತ್ರಜ್ಞಾನ ಮುಖ್ಯ. ನಮ್ಮ ದೇಶದಲ್ಲಿ ಇಷ್ಟು ದೊಡ್ಡ ದೊಡ್ಡ ಯಶಸ್ವಿ ಉದ್ಯಮಗಳು ಇವತ್ತಿರೋದಕ್ಕೆ ತಂತ್ರಜ್ಞಾನ ಪ್ರಮುಖವಾದ ಕಾರಣ. ಆದರೆ ತಂತ್ರಜ್ಞಾನವೇ ಎಲ್ಲ ಅಲ್ಲ. ತಂತ್ರಜ್ಞಾನಕ್ಕೆ ಪೂರ್ವಭಾವಿಯಾಗಿ ಬೇಕಾದ್ದು ಜ್ಞಾನ. ಓಕೆ, ಉದ್ಯಮದ ಜ್ಞಾನ. ಸೊ ಎಷ್ಟೋ ಫೇಲ್ಯೂರ್ಸ್ ಆರ್ ಬಿಕಾಸ್ ಪೀಪಲ್ ಡೋಂಟ್ ರಿಯಲೈಸ್ that domain knowledge is as important as technical knowledge. ಓಕೆ, ಅದು ಒಂದು ಕಾರಣ. ವಿಸ್ತರಿಸ್ಬೋದು ಇನ್ನು ಭಾಳ ದೊಡ್ಡದಾಗಿ, ಸಾಕು ಇಷ್ಟಕ್ಕೆ. ಎರಡನೇದು, ಟೂ ಮಚ್ ಆಫ್ ಅ ಫೋಕಸ್ ಆನ್ ಫಂಡಿಂಗ್. ಸೊ ಭಾಳ ದೊಡ್ಡ ಉದ್ಯಮಿ ಒಬ್ಬರು ಅವರ ಈ ಇಮೇಲ್ ಕೆಳಗಡೆ ಒಂದು ಲೈನ್ ಹಾಕ್ಕೊಳ್ತಾರಲ್ಲ, ಸ್ಟೇಟಸ್ ಥರದ್ದು, ಅದರಲ್ಲಿ ಹಾಕ್ಕೊಂಡಿದ್ರು. ಏನಪ್ಪ ಅಂತಂದ್ರೆ, ಮೋರ್ ಸ್ಟಾರ್ಟಪ್ಸ್ ಡೈ ಆಫ್ ಡಯೇರಿಯಾ ದ್ಯಾನ್ ಬಿಕಾಸ್ ಆಫ್ ಹಂಗರ್ ಅಂತ. ಓಕೆ, ಸೊ ಎಷ್ಟೋ ನವೋದ್ಯಮಗಳು ಹೊಟ್ಟೆ ಕೆಟ್ಟು ಹೋಗ್ಬಿಡ್ತವೆ ಹೊರತು ಹಸುವಿನಿಂದ ಅಲ್ಲ ಅಂತ. ಹಸುವಿನಿಂದ ಹೋಗೋದಕ್ಕಿಂತ ಹೆಚ್ಚು ಈ ಥರ ತಿಂದು ಹೆಚ್ಚಾಗಿ ಅರಗಿಸ್ಕೊಳಕ್ ಸಾಧ್ಯ ಆಗದೆ ಹೊಟ್ಟೆ ಕೆಟ್ಟು ಹೋಗ್ಬಿಡುತ್ತವೆ ಅಂತ ಅನ್ನುವಂಥದ್ದು. ಅದನ್ನು ನಾವು ಮನಗಾಡಬೇಕು. ಓಕೆ, ಸೊ ತುಂಬ ಇಂಪಾರ್ಟೆಂಟು ಇದು. ಏನನ್ಸುತ್ತೆ, ಒಬ್ಬ ನವೋದ್ಯಮಿ ಆದವನಿಗೆ ಆ ದುಡ್ಡನ್ನ ಚೇಸ್ ಮಾಡುವಂಥ ಹುಚ್ಚು ಕುದುರೆ ಏರ್ಬಿಟ್ಟ ಮೇಲೆ, ಆ ಹುಚ್ಚು ಕುದುರೆ ಅಲ್ಲ, ಅದು ಹುಚ್ಚು ಹುಲಿ ಇರಬಹುದು. ಯಾಕೆಂತಂದ್ರೆ ಅದ್ರ ಮೇಲಿನ ಸವಾರಿ ಹಿಡಿಯಕ್ಕಾಗಲ್ಲ ಅದರಿಂದ. ಯಾಕೆ? ಯು ಆರ್ ಟ್ರೈಂಗ್ ಟು ಆಲ್ವೇಸ್ ಸ್ಯಾಟಿಸ್ಫೈ ಯಾರ್ ನೆಕ್ಸ್ಟ್ ಲೆವೆಲ್ ಇನ್ವೆಸ್ಟರ್. ಸೊ ಇಟ್ಸ್ ಅ ಕಾನ್ಸ್ಟೆಂಟ್ ಎಂಡ್ಲೆಸ್ ಚೇಸ್. ಓಕೆ, ಆಗ ಈ ಉದ್ಯಮದ ಕಡೆಗೆ ಅವ್ರು ಏನು ಆ್ಯಕ್ಚುಲಿ ಮಾಡಬೇಕಾಗಿತ್ತು ಕೋರ್ ಆ್ಯಕ್ಟಿವಿಟಿ, ಅದ್ರ ಕಡೆಗೆ ಆ ವಿಷನ್ನನ್ನು ಕ್ಯಾರಿ ಮಾಡಿದಂಥ ಫೌಂಡರ್ನ ಗಮನ ಇರೋದಿಲ್ಲ. ಅವನು ಆ ಫಂಡಿಂಗನ್ನು ಚೇಸ್ ಮಾಡ್ತಾ 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 ಓಡೋ ಥರದ್ದು ಆಗೋಗುತ್ತೆ. ಆ್ಯಂಡ್ ಅದರಿಂದ ಉದ್ಯಮಕ್ಕೆ ಇಟ್ಬಿಡುತ್ತೆ. ನೀವು ಕೂಡ ಓಲಾದಲ್ಲಿ ಕೆಲಸ ಮಾಡಿದ್ದೀರಾ. ಓಲಾ ನನ್ನ ಕ್ಲೈಂಟ್ ಆಗಿ ಇದ್ದಂಥದ್ದು ಭಾಳ ವರ್ಷ. ಸೊ ಭವಿಷ್ ಅಗರ್ವಾಲ್ ಒಂದು ಕಡೆ ಹೇಳಿದರು, ಇಫ್
ಕ್ಯಾಪಿಟಲ್ ಇಸ್ ಯುವರ್ ಓನ್ಲಿ ಸ್ಟ್ರಾಟಜಿ, ಯು ಡೋಂಟ್ ಹ್ಯಾವ್ ಅ ಸ್ಟ್ರಾಟಜಿ. ಈ ಹಣ ಎತ್ತೋದು, ದುಡ್ಡು ಎತ್ತೋದು ಅದೇ ನಿಮ್ಮ ಸ್ಟ್ರಾಟಜಿ ಅಂತ ಆಗ್ಬಿಟ್ರೆ ನಿಮ್ಮ ಹತ್ರ ಸ್ಟ್ರಾಟಜಿ ಇಲ್ಲ ಅಂತ ಅರ್ಥಪ್ಪ ಅಂತ ಅನ್ನುವಂಥದ್ದು. ಸೊ ಅಫ್ಕೋರ್ಸ್ ಇದನ್ನ 3 ಯೂನಿಕಾರ್ನ್ಗಳನ್ನ ಕಟ್ಟಿರುವಂತಹ ಬೇಕಾದಷ್ಟು ಹಣ ಎತ್ತಿರುವಂತಹ ಭವಿಷ್ಯ ಅಗರ್ವಾಲ್ ಹೇಳ್ತಾರೆ ಅಂತಂದ್ರೆ ಅವ್ರ ಮಾತನ್ನ ನಾವು ನಂಬಬೇಕು. ಅದರ ಅರ್ಥ ಅವರು ಅದನ್ನ ಕಡೆಗಣಿಸ್ತಾ ಇದ್ದಾರೆ ಅಂತ ಅಲ್ಲ. ಕಡೆಗಣಿಸಿದ್ರೆ ಅವರು 3 ಯೂನಿಕಾರ್ನ್ಗಳನ್ನ ಆ ತರ ಕಟ್ಟಿರುವಂತವ್ರು ಅವರೊಬ್ಬರೇ ನಮ್ಮ ದೇಶದಲ್ಲಿ. ಆ ತರ ಕಟ್ಟಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ. ಆದ್ರೆ ಅದರ ಒಳಾರ್ಥ ಏನಪ್ಪಾ ಅಂತ ಅಂದ್ರೆ, ನಿನ್ನ ಉದ್ಯಮವನ್ನ ನೀನು ಎಷ್ಟು ಬಲಿಷ್ಠವಾಗಿ, ಎಷ್ಟು ಸತ್ವಯುತವಾಗಿ ಕಟ್ಟಬೇಕಪ್ಪ ಅಂತ ಅಂದ್ರೆ, ಹಣ ತನ್ನಂತಾನೆ ಹರಿದು ಬರೋ ತರ ಆಗ್ಬೇಕು. ನಿಜ ಸ್ವಲ್ಪ ಮಟ್ಟಿಗಿನ ಎಫರ್ಟ್ ಬೇಕಾಗತ್ತೇನೋ, ಆದ್ರೆ ಅದೇ ನಿನ್ನ ಬಿಸ್ನೆಸ್ನ ಕೋರ್ ಫೋಕಸ್ ಆಗ್ಬಿಡ್ಬಾರ್ದು ಅಂತ ಅನ್ನುವಂಥದ್ದು. ಸೊ ಅದು ಎರಡನೇ ಕಾರಣ, ಟು ಮಚ್ ಆಫ್ ಅ ಫೋಕಸ್ ಆನ್ ಇದು. ಮೂರನೇದು, ಒಂದು ಬಗೆಯ ಈ ಉದಾತ್ತ ಗುಣದ ಕೊರತೆ ಅಂತ ಕರಿತೀನಿ ಅದನ್ನ. ಏನಪ್ಪಾ ಅಂತಂದ್ರೆ, an entrepreneur needs to be broad-minded. Okay, he should be willing to part with everything, including his own business. Okay, ಏನೋ ಅತಿರೇಕ ಅಂತ ಅನ್ಸ್ಬೋದು ಇದು. ಅದೇನಪ್ಪ ಅವನು ಕಟ್ತಾರಂತ ಅದನ್ನೇ ಬಿಟ್ಬಿಡೋಕೆ. ಈಗ ನೋಡಿ, ನೀವು ಫ್ಲಿಪ್ಕಾರ್ಟ್ ತರದ ಉದಾಹರಣೆ ತಗೊಳ್ಳಿ. ಓಕೆ, ಅವರು ಅದನ್ನ ಇಲ್ಲ ನನ್ಗೆ ಬೇಕು ಅಂತ ಅಂಟ್ಕೊಂಡು ಕೂತಿದ್ರೆ ಆ ಬಿಸ್ನೆಸ್ನೇ ಕೊಂದ್ಬಿಡ್ತಿದ್ರೆ. ಧೃತರಾಷ್ಟ್ರ ಲಿಂಗನ ಆಗ್ಬಿಡ್ತಾ ಇತ್ತೋ ಏನ್ ಕಥೆಯೋ ಅದು ಆ ಉದ್ಯಮಕ್ಕೆ. ಆದ್ರೆ ಕೊಡ್ತಾ 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 ಸ್ಟೇಕನ್ನ ಕೊನೆಗೊಂದು ಸ್ಟೇಜ್ಗೆ ಎಲ್ಲಿಗೆ ಬರ್ಬೇಕಾಯ್ತು ಅಂತಂದ್ರೆ ಉದ್ಯಮನೇ ಅವ್ರ ಕೈ ಬಿಡ್ತು. ಆದ್ರೆ ಆ ಉದ್ಯಮ ಬೆಳೀತು. ಓಕೆ, ಯು ನೀಡ್ ಟು ಹ್ಯಾವ್ ದಿ ಎಬಿಲಿಟಿ ಟು ವಿಜುವಲೈಸ್ ಯೋರ್ ಬಿಸ್ನೆಸ್ ಆಸ್ ಅ ಗೋಯಿಂಗ್ ಕನ್ಸರ್ನ್ ಅಂದ್ರೆ ಕನ್ಸರ್ನ್ ಗೋಯಿಂಗ್ ಫಾರ್ ಪರ್ಪೆಚುಟಿ ಅಂತ. ಇದು ಶಾಶ್ವತವಾಗಿ ಉಳಿಯುವಂಥದ್ದೊಂದನ್ನು ಕಟ್ತಾ ಇದ್ದೀನಿ, ಇದು ನನ್ನ ಹೊರತಾದ್ದು, ನನ್ನದೇ, ಆದ್ರೆ ನನ್ನನ್ನು ಮೀರಬಲ್ಲದ್ದು, ನನಗೂ ಹೊರತಾದ್ದು ಇದು ಅಂತ. ಆ ರೀತಿಯ ಉದಾತ್ತವಾದ ಮನಸ್ಥಿತಿಯನ್ನು ಬೆಳೆಸ್ಕೊಂಡ್ರೆ ಏನಾಗತ್ತಪ್ಪ ಅಂತ ಅಂದ್ರೆ, ಈವನ್ ಅಟ್ ದ ಸ್ಟೇಜ್ ವೆನ್ ಯು ಆರ್ ಬಿಲ್ಡಿಂಗ್ ದ ಬಿಸ್ನೆಸ್, ಯು ವಿಲ್ ಬಿ ವಿಲ್ಲಿಂಗ್ ಟು ಪಾರ್ಟ್ ವಿತ್ ಯುವರ್ ಸ್ಟೇಕ್ in order to get a good quality founder. You will be willing to give stake to angels at the next stage, series A, series B ಸ್ಟೇಜ್ಗಳು. ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ ಬಂದಾಗ ನಾವು ತುಂಬಾ ಸಂಕುಚಿತವಾದ ಮನಸ್ಥಿತಿಯಿಂದ ಇಲ್ಲ ನಾನು ಹಿಂಗ್ ಮಾಡಲ್ಲ ಅಂತ ಈ ಅತಿಯಾದ ಲೆಕ್ಕಾಚಾರದಲ್ಲಿ ನಾನು ಕಳೆದು ಹೋಗದೆ, ನಾನು ಉದ್ಯಮನ ಕಟ್ಟೋದ್ರ ಕಡೆಗೆ ಅದಕ್ಕೆ ಏನು ಬೇಕೋ ಆ ಪೌಷ್ಟಿಕತೆಯನ್ನು ಒದಗಿಸೋದ್ರ ಕಡೆಗೆ ನಾನು ಗಮನ ಕೊಟ್ಟು ಅದನ್ನ ಬೆಳೆಸ್ತಾ ಹೋಗ್ತೀನಿ. ಹಾಗಾದಾಗ ಐ ಫೀಲ್ ಫೇಲ್ಯೂರ್ ಚಾನ್ಸ್ಗಳು ಕಡಿಮೆ ಆಗುತ್ತೆ ಅಂತ ಅನ್ನೋದು. ಕೊನೆಯದಾಗಿ ಇನ್ನು ಹಲವು ಕಾರಣಗಳು ಹೇಳ್ತಾ ಹೋಗ್ಬೋದು. ನಾಟ್ ಹ್ಯಾವಿಂಗ್ ಅ ಸೆನ್ಸ್ ಆಫ್ ಡಿಟ್ಯಾಚ್ಮೆಂಟ್. ಓಕೆ, ಅಟ್ಯಾಚ್ಮೆಂಟ್ ಎಲ್ಲರಿಗೂ ಸುಲಭಕ್ಕೆ ಬರುತ್ತೆ, ಬಟ್ ಡಿಟ್ಯಾಚ್ಮೆಂಟ್ ಬರೋದು ಕಷ್ಟ. ಓಕೆ, ಇವತ್ತು ಅದನ್ನ ಪ್ರಯತ್ನಪೂರ್ವಕವಾಗಿ ಆಂಟ್ರಪ್ರಿನರ್ಗಳು ಮೈಗೂಡಿಸ್ಕೊಳ್ತಾ ಇದ್ದಾರೆ. ಅದರಿಂದನೇ ಯು ಕೀಪ್ ಸೀಯಿಂಗ್ ಸೆವೆರಲ್ ಆಂಟ್ರಪ್ರಿನರ್ಸ್ ಪಿವಟಿಂಗ್ ವೆರಿ ಕ್ವಿಕ್ಲಿ ಆರ್ ಟೇಕಿಂಗ್ ದ ಡಿಸಿಷನ್ ಟು ಶಟ್ ಡೌನ್ ವೆರಿ ಕ್ವಿಕ್ಲಿ. ಇದಾಯ್ತಪ್ಪ, ಇದಕ್ಕೆ ನಾನು ಶುರು ಮಾಡಿದಂಥ ಹೊತ್ತಲ್ಲಿ ಇದಕ್ಕೆ ಬೇಡಿಕೆ ಇದೆ ಅಂತ ನನಗೆ ಅನ್ನಿಸ್ತು, ಆದರೆ ಇದು ನನ್ನ ತಪ್ಪಿನ ಅರಿವಾಗಿದೆ, ಇಲ್ಲ ಮುಚ್ಚಿಬಿಟ್ಟು ಮುಂದೆ ಹೋಗೋಣ, ಬೇರೆ ಇನ್ನೇನೋ ಮಾಡೋಣ ಅಂತ ಅನ್ನೋ ಥರ ಕ್ವಿಕ್ಕಾಗಿ ತಗೊಳ್ಳೋವಂಥದ್ದು ಆ ಡಿಸಿಷನ್ಗಳನ್ನು. ಅಥವಾ ಈ ಪಿವಟ್ ಮಾಡೋದಕ್ಕೆ, ಇಲ್ಲ ನಾವು ಈ ಸ್ಟ್ರಾಟಜಿ ಅಂತ ಅಂದ್ಕೊಂಡ್ವಿ, ನೀವು ಸ್ನ್ಯಾಪ್ಡೀಲಲ್ಲಿ ಕೆಲಸ ಮಾಡಿದ್ದೀರಾ, ಸೊ ನಿಮಗೆ ಗೊತ್ತು Snapdeal started as a coupon code company. Okay, then it pivoted multiple times and eventually arrived at e-commerce. Okay, so marketplace ಇದು ಮಾಡುವಂಥದ್ದು ಅದನ್ನ. ಸೊ ಆ ಜರ್ನಿನಲ್ಲಿ ಅದು ಇಲ್ಲ ನಾನು ವಿಜುವಲೈಸ್ ಮಾಡ್ಕೊಂಡಿದ್ದು ನಾನೊಂದು ಕೂಪನ್ಗಳನ್ನ ಮಾಡ್ತೀನಿ ಅಂತ ಕಂಪ್ನಿಯಾಗಿರ್ತೀನಿ ಅಂತ ಅಂದಿದ್ದಿದ್ರೆ ಅದು ಯಾವತ್ತಿಗೋ ಸತ್ತೋಗ್ತಾ ಇತ್ತು. ಅದು ಕ್ರಿಯೇಟ್ ಮಾಡಿದಂತಹ ಸಾವಿರಾರು ಕೋಟಿಗಳ ಉದ್ಯಮ ಮತ್ತೆ ಸಹಸ್ರಾರು ಜನಕ್ಕೆ ಕೆಲಸ ಕೊಟ್ಟಿದ್ದು ಒಂದು ಮಾರ್ಕೆಟ್ ಸೃಷ್ಟಿನಲ್ಲಿ ಫ್ಲಿಪ್ಕಾರ್ಟ್ ಆ ಥರದ ಕಂಪ್ನಿಗಳ, ಮಿಂತ್ರಾ ಅವುಗಳ ಒಡಗೂಡಿ ಆ ಇಡೀ ಇ ಕಾಮರ್ಸ್ ಇದನ್ನ ಇಕೋಸಿಸ್ಟಮ್ನ ನಿರ್ಮಿಸಿದ್ದು ಅವೆಲ್ಲ ಸಾಧ್ಯ ಆಗ್ತಾ ಇರಲಿಲ್ಲ. ಓಕೆ, ಸೊ ಏನೋ ಒಂದು ನಮಗೆ ಇಷ್ಟ ಆಯ್ತು ಅಂತ ಅದಕ್ಕೆ ಗಂಟೆಯಾಗಿ ಅಂಟ್ಕೊಂಡು ಕೂತ್ಕೊಂಡ್ಬಿಡೋ ಬದಲು ಆ ಸೆನ್ಸ್ ಆಫ್ ಡಿಟ್ಯಾಚ್ಮೆಂಟನ್ನು ಬೆಳೆಸ್ಕೊಳ್ಳುವಂಥದ್ದು, ಮತ್ತೆ ಎಲ್ಲ ಸ್ಟೇಕ್ ಹೋಲ್ಡರ್ ಗಳ ಬಗ್ಗೆನೂ ಸಮಾನವಾದ ಪ್ರೀತಿ ಇಟ್ಕೊಳ್ಳುವಂಥದ್ದು, ಬಟ್ ಸಮಾನಾಂತರತೆಯನ್ನೂ ಕಾಯ್ಕೊಳ್ಳುವಂಥದ್ದು ಅದಿದೆಯಲ್ಲ, ಅವೆಲ್ಲನೂ ಓರ್ವ ಒಳ್ಳೆ ಆಂಟ್ರಪ್ರಿನರ್ಗೆ ಇರಬೇಕಾಗಿರುವಂಥ ಗುಣಗಳು
ಮತ್ತೆ ಅವುಗಳ ಕೊರತೆಯಿಂದಾಗಿ ಅವೇ ಎಷ್ಟೋ ಬಾರಿ ಸವಾಲಾಗಿ ಇದು ಮಾಡ್ಬಿಡುತ್ತೆ. ಈಗ ಸಮಟೈಮ್ಸ್ ಯು ಆರ್ ಟೂ ಮ್ಯಾರಿಡ್ ಟು ಯುವರ್ ಇನ್ವೆಸ್ಟರ್ ದಟ್ ಯು ಆರ್ ಅವರ ಉನ್ಕೆ ಇಶಾರೆ ಪೇ ನಾಚನ ಅಂತಾರಲ್ಲ, ಆ ಥರ ಆಗ್ಬಿಟ್ಟು ಇಲ್ಲೇನೋ ಕೆಟ್ಟೋಗ್ತಾ ಇರುತ್ತೆ. ಆದರೆ ಅದನ್ನ ಎದುರಿಸಿ ಧಿಕ್ಕರಿಸಿ ಇಲ್ಲಪ್ಪ ನಾನು ಹಿಂಗೆ ಮಾಡ್ತೀನಿ ಅಂತ ಹೇಳೋವಂಥ ಇವ್ರಿಗೆ ಧೀಶಕ್ತಿ ಅದು ಇಲ್ಲದೆ ಇರುವಂಥದ್ದು. ಸೊ ಇವೆಲ್ಲನೂ ಹಲವು ಬಾರಿ ಸವಾಲುಗಳಾಗ್ತವೆ. ಆದರೆ ಅದಕ್ಕೆ ಕಾರಣನೂ ಇಲ್ಲ ಅಂತ ಏನಲ್ಲ. ಯಾಕೆಂತಂದ್ರೆ ಇವತ್ತು ಉದ್ಯಮಗಳನ್ನ ಕಟ್ತಾ ಇರುವಂಥವ್ರು 25, 30, 35 ವರ್ಷದವರು ಅನುಭವದ ಕೊರತೆ ಇಂದಾಗಿ ಅಂಡ್ ಇದು ಎಷ್ಟೋ ಬಾರಿ ಅವರ ಮೊದಲ ಉದ್ಯಮ ಆಗಿರುತ್ತೆ. ಓಕೆ, ಎಲ್ಲೋ ಒಂಚೂರು ಪಾರ್ ಅದು ಇದು ಕಲ್ತು ಬಂದು ಇಲ್ಲಿ ಕಟ್ತಾ ಇರೋವಂಥದ್ದು, ಯಾವುದೋ ಒಂದ್ರ ಬಗ್ಗೆ ಎಕ್ಸ್ಪರ್ಟೀಸ್ ಬೆಳ್ಕೊಂಡಿರ್ತಾರೆ. ಅವ್ರಿಗೆಲ್ಲನೂ ಗೊತ್ತಿರಬೇಕು ಅಂತ ಏನೂ ಇಲ್ಲ. ಸೊ ಏನಾಗುತ್ತೆ, ಸಮಯಕ್ಕೆ ಬೇಕಾದಂತಹ ಮೆಂಟರ್ಗಳಾಗ್ಲಿ ಅಥವಾ ಇಕೋಸಿಸ್ಟಮಿನ ಸಪೋರ್ಟ್ ಆಗಲಿ ಅವ್ರಿಗೆ ದೊರೀದೇ ಹೋದಾಗ ಈ ಥರದ ಸವಾಲುಗಳನ್ನು ಅವರು ಎದುರಿಸಿ ನಿಭಾಯಿಸ್ಕೊಂಡು ಮುಂದೆ ಹೋಗೋದು ಕಷ್ಟ ಆಗ್ಬಿಡ್ಬೋದು. ಮತ್ತು ಆ ಕಾರಣದಿಂದಾಗಿ ಉದ್ಯಮದಲ್ಲಿ ಸೋಲಾಗುವಂಥ ಸಾಧ್ಯತೆ ಇರುತ್ತೆ. ಇನ್ನೂ ಹಲವು ಕಾರಣಗಳಿವೆ. ಈ ಫೌಂಡರ್ಗಳ ನಡುವೆ ಬರುವಂಥ ಮನಸ್ತಾಪ ಇರಬಹುದು, ಭಿನ್ನಾಭಿಪ್ರಾಯಗಳಿರಬಹುದು, ಅವುಗಳು ಮತ್ತು ಇನ್ವೆಸ್ಟರ್ಸ್ ಆ್ಯಂಡ್ ದಿ ಆಂಟ್ರಪ್ರಿನರ್ ನಾಟ್ ಸೀಯಿಂಗ್ ಐ ಟು ಐ. ಬೈಜೂಸ್ ಭಾಳ ದೊಡ್ಡ ಉದಾಹರಣೆ. ಅದಕ್ಕೆ ಅಷ್ಟು ದೊಡ್ಡದಾಗಿ ಬೆಳೆದಂಥ ಒಂದು ಉದ್ಯಮ ಬಿದ್ದೋಗಿದ್ದು ಯಾಕಪ್ಪ ಅಂತ ಅಂದರೆ ಬಿಕಾಸ್ ದಿ ಕೋರ್ ಆಂಟ್ರಪ್ರಿನರ್ ಆ್ಯಂಡ್ ದಿ ಇನ್ವೆಸ್ಟರ್ಸ್ ಡಿಡ್ ನಾಟ್ ಸಿ ಐ ಟು ಐ, ಅದಕ್ಕೋಸ್ಕರ ಆಯಿತು ಅಂತ ಅಂತಾರೆ. ಸೊ ಆ ಥರ ಹಲವು ಕಾರಣಗಳಿವೆ.